ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಹಾರರ್ ಮೂವಿನ ನೈಟ್ ಟೈಮಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಿಲ್ಲ ಅಂದರೆ ಇವಾಗಲೇ ಹೇಳ್ತಿದ್ದೀನಿ, ಈ ಮೂವಿನ ಇಲ್ಲಿಗೆ ಸ್ಟಾಪ್ ಮಾಡಿ. ಬೆಳಿಗ್ಗೆ ಹೊತ್ತಲ್ಲಿ ನೋಡಿ, ಯಾಕಂದರೆ ನಿಜವಾಗ್ಲೂ ಕೂಡ ಭಯ ಪಡ್ತೀರಾ. ಆ ರೀತಿಯಾಗಿದೆ ಈ ಒಂದು ಮೂವಿ. ಖಂಡಿತವಾಗಿ ಭಯ ಪಡುವವರಿಗೆ ಇದು ಇಷ್ಟ ಆಗೇ ಆಗುತ್ತೆ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆಯೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ಹುಡುಗಿನ ತೋರಿಸ್ತಾರೆ. ಅವಳ ಹೆಸರು ರೆಬಿಕಾ ಅಂತ. ಅವಳು ಆ ದಿನ ಒಂದು ಶವಾಗಾರಕ್ಕೆ ಇಂಟರ್ವ್ಯೂಗೆ ಅಂತ ಬಂದಿರ್ತಾಳೆ. ಬಿಕಾಸ್ ಅದವಳ ಮೊದಲ ಕೆಲಸ. ಅವಳು ಆ ಕೆಲಸಕ್ಕೋಸ್ಕರ ತುಂಬಾ ವರ್ಷಗಳಿಂದ ಕಾಯ್ತಿದ್ಲು. ಹಾಗೆ ಈ ದಿನಕ್ಕೋಸ್ಕರ ತುಂಬಾನೇ ಎಕ್ಸೈಟ್ ಆಗಿದ್ಲು. ಅವಳನ್ನ ರೇಮಂಡ್ ಹೆಸರಿನ ಒಬ್ಬ ವ್ಯಕ್ತಿ, ಆಕ್ಚುಲಿ ಅವನು ಆ ಶವಾಗಾರದ ಹೆಡ್ ಆಗಿದ್ದ. ಅವನು ಅವಳನ್ನ ಇಂಟರ್ವ್ಯೂ ಮಾಡ್ತಾನೆ. ಆಕ್ಚುಲಿ ಇದೇನು ವೈವತ್ತರದ ಇಂಟರ್ವ್ಯೂ ಅಲ್ಲ, ಅದೊಂದು ಪ್ರಾಕ್ಟಿಕಲ್ ಇಂಟರ್ವ್ಯೂ ಆಗಿತ್ತು. ಅವನು ಅವಳ ಮುಂದೆ ಒಂದು ಬಾಡಿ ಕೊಟ್ಟು ಅದರ ಪೋಸ್ಟ್ ಮಾರ್ಟಮ್ ಮಾಡಿ ತೋರಿಸುವಂತ ಒಂದು ಸವಾಲ್ ಹಾಕಿದ್ದ. ಆಕ್ಚುಲಿ ಆ ಮಾರ್ಗ್ ಅಂದ್ರೆ ಶವಗಾರ ಏನಿದೆ, ಅದು ಆ ಊರಿನ ಒಂದು ದೊಡ್ಡ ಶವಗಾರ. ಅಲ್ಲಿ ಕೆಲಸ ಸಿಗುವುದು ತುಂಬಾನೇ ಕಷ್ಟ. ಯಾಕಂದ್ರೆ ಆ ಒಂದು ಶವಗಾರದಲ್ಲಿ ಇಲ್ಲಿವರೆಗೆ ರೇಮಂಡ್ ಬಿಟ್ಟು ಬೇರೆ ಯಾರು ಕೂಡ ವರ್ಕ್ ಮಾಡ್ತಿರ್ಲಿಲ್ಲ. ಸೊ ಆ ಒಂದು ಕೆಲಸ ಸಿಕ್ಕಿದ್ರೆ ಒಂದು ಯಶಸ್ಸು ಅಂತ ಇವಳು ನಂಬಿದ್ಲು. ಅಂಡ್ ಕೊನೆಗೆ ಇವಾಗ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಇವಳು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ಆ ಪೋಸ್ಟ್ ಮಾರ್ಟಮ್ ಮಾಡ್ತಾಳೆ. ಅವಳ ಆ ಒಂದು ಕೆಲಸ ನೋಡಿ ಇವನು ತುಂಬಾ ಇಂಪ್ರೆಸ್ ಆಗ್ತಾನೆ. ಹಾಗೆ ಮನಸ್ಸಲ್ಲಿ ಡಿಸೈಡ್ ಮಾಡ್ತಾನೆ ಇವಳಿಗೆ ಕೆಲಸ ಕೊಡುವಂತ. ಆದ್ರೆ ಅದಕ್ಕಿಂತ ಮುಂಚೆ ಅವಳೊಟ್ಟಿಗೆ ಮಾತಾಡ್ಬೇಕಂತ ಅವಳನ್ನ ತನ್ನ ಕ್ಯಾಬಿನಿಗೆ ಕರೀತಾನೆ. ಹಾಗೆ ಕ್ಯಾಬಿನ್ಗೆ ಬರೋ ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡಿ ಬಾ ಅಂತ ಹೇಳ್ತಾನೆ. ಸೊ ಇವಳಿ ಕೂಡ ಮನ್ಸಲ್ಲಿ ಗೊತ್ತಾಗುತ್ತೆ, ಮೋಸ್ಟ್ಲಿ ಇವನು ಇಂಪ್ರೆಸ್ ಆಗಿದ್ದಾನೆ, ನನಗೆ ಕೆಲಸ ಸಿಗೋದು ಪಕ್ಕ ಅಂತ. ಅವಳು ನಂತರ ತುಂಬಾ ಖುಷಿಯಿಂದನೇ ಆ ಬಾಡಿನ ಒಂದು ಫ್ರಿಜ್ ಅಲ್ಲಿ ಇಟ್ಟು ಇನ್ನೇನು ಅಲ್ಲಿಂದ ಹೋಗ್ಬೇಕು. ಆವಾಗ ಅವಳಿಗೆ ಯಾಕೋ ತಲೆ ತಿರುಗಿದಾಗುತ್ತೆ. ಅವಳು ಸ್ವಲ್ಪ ಟೈಮ್ ಅಲ್ಲೇ ನಿಂತ್ಕೋತಾಳೆ. ಅಂಡ್ ಆಮೇಲೆ ಕರೆಕ್ಟ್ ಆಗುತ್ತೆ. ಅವಳು ಅನ್ಕೋತಾಳೆ ಮೋಸ್ಟ್ಲಿ ಸುಸ್ತಾಗಿದ್ದ ಕಾರಣ ಈ ರೀತಿ ಆಯ್ತೇನೋ ಅಂತ. ಆಮೇಲೆ ಸೀದಾ ಓಟಿಗೆ ಅಂದ್ರೆ ಆಪರೇಷನ್ ಥಿಯೇಟರ್ಗೆ ಹೋಗ್ತಾಳೆ. ಅಲ್ಲೆಲ್ಲ ಕ್ಲೀನ್ ಮಾಡ್ತಿರುವಾಗ ಅವಳ ಗಮನ ಒಂದು ಔಷಧಿ ಕಡೆ ಹೋಗುತ್ತೆ. ಆಕ್ಚುಲಿ ಆ ಔಷಧಿ ಖಾಲಿಯಾಗಿತ್ತು. ಅದನ್ನ ಫಿಲ್ ಮಾಡ್ಬೇಕಂತ ಅವಳು ಸೀದಾ ಗ್ರೌಂಡ್ ಫ್ಲೋರಲ್ಲಿರುವ ಒಂದು ಸ್ಟೋರೇಜ್ ರೂಮ್ಗೆ ಹೋಗ್ತಾಳೆ. ಶಾಕಿಂಗ್ಲಿ ಆವಾಗ ಅಲ್ಲಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬೇರೆ ಯಾರು ಅಲ್ಲ, ಅದೇ ರೇಮಂಡ್ ಆಗಿದ್ದ. ಅವನು ಬಂದವನೇ ಇವಳಿಗೆ ಬೈತಾನೆ, ಪರ್ಮಿಷನ್ ಇಲ್ಲದೆ ಇಲ್ಲಿಗೆ ಬರಬಾರ್ದಂತ. ಇವಳು ಅನ್ಕೋತಾಳೆ ಮೋಸ್ಟ್ಲಿ ಇಲ್ಲೆಲ್ಲ ಕಾಸ್ಟ್ಲಿ ಮೆಡಿಸಿನ್ ಇದೆ, ಅದಕ್ಕೋಸ್ಕರ ಹೀಗೆ ಹೇಳ್ತಿದ್ದಾನಂತ. ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಆವಾಗ ನಮ್ಗೆಲ್ಲ ಆ ಬೇಸ್ಮೆಂಟ್ ನ ಮೆಟ್ಟಿಲ್ ಹತ್ತಿರ ಯಾವುದೋ ಒಂದು ಆಕೃತಿ ನಿಂತಿರುವಾಗೆ ತೋರುತ್ತೆ. ಅಂದ್ರೆ ಈ ಶವಗಾರದಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಈ ರೇಮಂಡ್ ಆಗಿ ಅದರ ಹಿಂದೆ ಏನೋ ಒಂದು ಮಿಸ್ಟ್ರಿ ಇದೆ. ಬಟ್ ಇವನು ಅದನ್ನ ಮುಚ್ಚಿಡ್ತಿದ್ದಾನೆ. ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ, ಈ ರೆಬಿಕಾ ಬಂದು ಅಲ್ಲಿ ಟ್ರ್ಯಾಪ್ ಆಗಿದ್ದಾಳೆ. ಮುಂದೇನಾಗುತ್ತಂತ ನೋಡೋಣ ಬನ್ನಿ. ಆಮೇಲೆ ರೆಬಿಕಾ ಸೀದಾ ಅವನ ಕ್ಯಾಬಿನ್ಗೆ ಹೋಗ್ತಾನೆ. ಅಲ್ಲಿ ಕೊನೆಗೂ ರಿವೀಲ್ ಮಾಡ್ತಾನೆ, ಯು ಆರ್ ಸೆಲೆಕ್ಟೆಡ್ ಅಂತ. ಅದರಿಂದ ಅವಳಿಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಅವನು ಅಲ್ಲಿನ ಎಲ್ಲಾ ರೂಲ್ಸ್ನ ಹೇಳ್ತಾ ಹೋಗ್ತಾನೆ. ಇಲ್ಲಿ ಪೋಸ್ಟ್ ಮಾರ್ಟಮ್ಗೆ ಬಾಡಿ ಬರುತ್ತೆ, ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕು. ಹಾಗೆ ಅವರ ಫ್ಯಾಮಿಲಿಗೆ ರಿಪೋರ್ಟ್ ಕೊಡಬೇಕು. ಇಫ್ ಇನ್ ಕೇಸ್ ಯಾವುದೇ ಫ್ಯಾಮಿಲಿ ಬರ್ದೇ ಇದ್ರೆ ನಾವೇ ಆ ಬಾಡಿನ ಡಿಸ್ಪೋಸ್ ಮಾಡಬೇಕು ಅಂತೆಲ್ಲ. ಅವಳು ಕೂಡ ಒಪ್ಕೋತಾಳೆ. ಅಂಡ್ ತುಂಬಾ ಎಕ್ಸೈಟ್ ಆಗಿ, ಖಾಲಿ ಡೇ ಶಿಫ್ಟ್ ಮಾತ್ರ ಅಲ್ಲ, ಬೇಕಾದ್ರೆ ನೈಟ್ ಡ್ಯೂಟಿ ಕೂಡ ಮಾಡ್ತೇನೆ ಅಂತ ತುಂಬಾ ಎಕ್ಸೈಟ್ ಆಗಿ ಹೇಳ್ತಾಳೆ. ಆವಾಗ ರೇಮಂಡ್ ಹೇಳ್ತಾನೆ, ಇರು, ಅಷ್ಟೇನು ಎಕ್ಸೈಟ್ ಆಗ್ಬೇಕಂತಿಲ್ಲ, ನೀನು ಡೇ ಶಿಫ್ಟ್ ಮಾಡು, ನಾನು ನೈಟ್ ಶಿಫ್ಟ್ ಮಾಡ್ತೇನೆ, ಇಷ್ಟೇ ಸಾಕು ಅಂತ ಒಂಥರ ವಾರ್ನಿಂಗ್ ರೀತಿ ಹೇಳ್ತಾನೆ. ಇವಳು ಕೂಡ ಸರಿ ಅಂತ ತುಂಬಾ ಖುಷಿಲೇ ಅಲ್ಲಿಂದ ಸೀದಾ ತನ್ನ ಮನೆಗೆ ಹೋಗ್ತಾಳೆ. ಈ ರೆಬಿಕಾ ಒಬ್ಬಳು ಅನಾಥೆ. ಸುಮಾರು ವರ್ಷಗಳ ಹಿಂದೆ ಅವಳೊಬ್ಬ ಡ್ರಗ್ ಅಡಿಕ್ಟ್ ಆಗಿದ್ಲು. ಆ ಒಂದು ಸಮಸ್ಯೆ ಅವಳನ್ನ ಎಲ್ಲಿವರೆಗೆ ತಗೊಂಡೋಗಿತ್ತಂದ್ರೆ, ಆ ಒಂದು ಕಾರಣದಿಂದ ಅವಳ ಅಪ್ಪ ತೀರಿ ಹೋಗಿದ್ರು. ಇವಳ ಬಗ್ಗೆನೇ ಟೆನ್ಷನ್ ಮಾಡ್ತಾ ಮಾಡ್ತಾ ಅವರು ಕೂಡ ಸತ್ತೋಗಿದ್ರು. ಸೊ ಅಪ್ಪ ಸತ್ತಾಗ ಇವಳಿಗೆ ರಿಯಲೈಸ್ ಆಗುತ್ತೆ ನಾನೇನು ಮಾಡ್ತಿದ್ದೀನಿ ಅಂತ. ಸೊ ಅವಳು ಡಿಸೈಡ್ ಮಾಡ್ತಾಳೆ, ನಾನು ಈ ಡ್ರಗ್ ಇಂದ ಹೊರಬರ್ಬೇಕಂತ. ಅದಕ್ಕೋಸ್ಕರ ಒಂದು ರಿಹ್ಯಾಬ್ ಸೆಂಟರ್ಗೆ ಸೇರ್ಕೊಂಡು ಸುಮಾರು ವರ್ಷಗಳ ಕಾಲ ಅಲ್ಲೇ ಇದ್ದು ಕೊನೆಗೂ ಮುಕ್ತಿ ತಗೊಂಡು ಇವಾಗ ಕಂಪ್ಲೀಟ್ ಆಗಿ ಸರಿಯಾಗಿದ್ದಾಳೆ. ಆ ಒಂದು ರಿಹ್ಯಾಬ್ ಸೆಂಟರ್ ಅಲ್ಲಿ ಕೆಲೆ ಹೆಸರಿನ ಒಬ್ಬ ಮಹಿಳೆ ಇದ್ದಾಳೆ. ಅವಳ ಆಕ್ಚುಲಿ ರೆಬಿಕಾನ ಕಂಪ್ಲೀಟ್ ಆಗಿ ಗುಣ ಮಾಡಿದ್ದು. ಇವಾಗ ರೆಬಿಕಾ ಒಂದೊಳ್ಳೆ ಕೆಲಸ ಮಾಡ್ತಿದ್ದಾಳಂದ್ರೆ ಅದಕ್ಕೆ ಕಾರಣನೇ ಕೆಲಿ. ಅಂಡ್ ಇದಿಷ್ಟು ಮಾತನ್ನ ನಾ ಹೇಳ್ತಿಲ್ಲ, ಖುದ್ದು ರೆಬಿಕಾನೇ ಹೇಳ್ತಿದ್ದಾಳೆ. ಅವಳು ಆವತ್ತು ರ್ಯಾಪ್ ಸೆಂಟರ್ಗೆ ಹೋಗಿ ಅಲ್ಲಿದ್ದ ಕೆಲವು ಮೆಂಬರ್ಸ್ ಅಂದ್ರೆ ಇವಳ ತರನೇ ಯಾರೆಲ್ಲ ಮುಕ್ತಿ ತಗೋಬೇಕಂತ ಬಂದಿದ್ದ ನೋಡಿ, ಅವರಿಗೆಲ್ಲ ಇವಳು ತನ್ನ ಕತೆನ ಹೇಳಿ ಇನ್ಸ್ಪೈರ್ ಮಾಡ್ತಿರ್ತಾಳೆ. ಅವಳ ಸ್ಪೀಚ್ ಕೇಳಿ ಕೆಲಿ ಹಾಗೆ ಕೆಲಿಯ ಅಜ್ಜಿದ್ದಾಳೆ, ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಅನಂತರ ಕೆಲಿ ಹೋಗಿ ರೆಬಿಕಾ ಹತ್ತಿರ ಮಾತಾಡ್ತಾಳೆ. ಇವಾಗ ನೀನಿರೋ ಪೊಸಿಷನ್ ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನಿಂಗೇನಾದ್ರೂ ಫ್ಯೂಚರಲ್ಲಿ ಹೆಲ್ಪ್ ಬೇಕಾಗಿದ್ರೆ ನಂಗೆ ದಯವಿಟ್ಟು ಕಾಲ್ ಮಾಡುವಂತ ಅವಳನ್ನ ಅಲ್ಲಿಂದ ಕಳಿಸಿಕೊಡ್ತಾಳೆ.
ರೆಬಿಕಾ ಕೂಡ ತುಂಬಾ ಖುಷಿಲೇ ಕಾರ್ ಮೂಲಕ ಅಲ್ಲಿಂದ ಹೋಗ್ಲಿಕ್ಕೆ ಮುಂದಾಗ್ತಾಳೆ. ಆವಾಗ ಈ ರೇಮಂಡ್ನ ಕಾಲ್ ಬರುತ್ತೆ. ಅದೇ ಆ ಶವಾಗಾರದ ಹೆಡ್ ಇದ್ದಾನಲ್ಲ, ಅದೇ ಡಾಕ್ಟರ್ ರೇಮಂಡ್ನ ಕಾಲ್ ಬರುತ್ತೆ. ಅವನು ಹೇಳ್ತಾನೆ, ಇವತ್ ರಾತ್ರಿ ನಾನು ಕೆಲವು ಡೆಡ್ ಬಾಡಿನ ತಕೊಂಡು ಸಿಟಿಲಿರುವ ಮಾರ್ಗೆ ಹೋಗ್ತಿದ್ದೇನೆ. ಸೊ ಅದಕ್ಕೋಸ್ಕರ ನಾನು ಮಾರ್ಗಲ್ಲಿ ಇರಲ್ಲ. ಇವತ್ತಿನ ನೈಟ್ ಶಿಫ್ಟ್ ನ ನೀನೇ ಮಾಡ್ಬೇಕಂತ. ಅದನ್ನ ಕೇಳಿ ಈ ರೆಬಿಕಾಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಕೆಲಸಕ್ಕೆ ಸೇರಿದ ಫಸ್ಟ್ ದಿನಾನೇ ಅವಳಿಗೆ ನೈಟ್ ಶಿಫ್ಟ್ ಸಿಕ್ಕಿದೆ. ಅವಳು ತುಂಬಾ ಖುಷಿಯಿಂದಲೇ ಸೀದಾ ಮಾರ್ಗೆ ಹೋಗ್ತಾಳೆ. ಅಂಡ್ ಈ ಕಡೆ ಆ ರೇಮಂಡ್ ಕೂಡ ಬಾಡಿನೆಲ್ಲ ತಕೊಂಡು ಗಾಡಿ ಮೂಲಕ ಸೀದಾ ಸಿಟಿಗೆ ಹೋಗ್ತಾನೆ. ಇವಳು ಹೋದವಳೆ ತನ್ನ ಏನೆಲ್ಲ ಕೆಲಸ ಇದೆ, ಬಾಡಿನೆಲ್ಲ ಚೆಕ್ ಮಾಡೋದು, ಮೆಡಿಸಿನ್ ಚೆಕ್ ಮಾಡೋದು, ಎಂಟ್ರಿ ಮಾಡೋದು, ಕ್ಲೀನ್ ಮಾಡೋದು ಎಲ್ಲವನ್ನ ಕೂಡ ಖುಷಿ ಖುಷಿಯಿಂದಾನೇ ಮಾಡ್ತಾ ಹೋಗ್ತಿರ್ತಾಳೆ. ಆವಾಗ ಇದ್ದಕ್ಕಿದ್ದಾಗೆ ಆ ಶವಗಾರದಲ್ಲಿದ್ದ ಫೋನ್ ರಿಂಗ್ ಆಗುತ್ತೆ. ಲ್ಯಾಂಡ್ ಫೋನ್. ಇವಳೋಗಿ ಪಿಕ್ ಮಾಡ್ತಾಳೆ. ನೋಡಿದ್ರೆ ರೇಮಂಡ್ನ ಕಾಲ್ ಅದು. ಅವನು ಇವಳ ಬಗ್ಗೆ ವಿಚಾರಿಸ್ತಾನೆ. ಎಲ್ಲ ಓಕೆ ಅಲ್ವಾ, ಏನೂ ಸಮಸ್ಯೆ ಇಲ್ಲಲ್ಲ ಅಂತ ಅವನು ವಿಚಾರಿಸ್ಕೋತಾನೆ. ಇವಳು ಕೂಡ ಏನೂ ಇಲ್ಲ ಅಂತ ಅಲ್ಲೇ ಕಾಲ್ನ ಕಟ್ ಮಾಡ್ತಾಳೆ. ಸೊ ಇವಳೇ ಅನ್ಕೋತಾಳೆ, ಇದು ಅವಳ ಫಸ್ಟ್ ದಿನ ಅಲ್ಲ, ಸೊ ಅದಕ್ಕೋಸ್ಕರ ವಿಚಾರಿಸೋಕೆ ಈ ರೀತಿ ಕಾಲ್ ಮಾಡಿದೆ ಹೊರತು ಬೇರೇನಕ್ಕೂ ಅಲ್ಲ ಅಂತ ಅವಳಿಗೆ ಅವಳೇ ಸಮಾಧಾನ ಮಾಡಿಕೊಂಡು ತನ್ನ ಕೆಲಸದ ಕಡೆ ಗಮನ ಕೊಡ್ತಾಳೆ. ಆವಾಗ ಹೊರಗಡೆ ಜೋರಾಗಿ ಮಳೆ ಬರಲಿಕ್ಕೆ ಶುರುವಾಗುತ್ತೆ. ಮಾರ್ಗ್ ಒಳಗಿದ್ದ ಲೈಟ್ ಕೂಡ ಫ್ಲಿಕ್ಕರ್ ಆಗ್ತಿರುತ್ತೆ. ಬಟ್ ಇವಳಿಗದು ಮ್ಯಾಟ್ರ್ ಆಗಲ್ಲ. ಇವಳು ತನ್ನ ಕೆಲಸದ ಕಡೆ ಗಮನ ಕೊಡ್ತಾ ಹೋಗ್ತಾಳೆ. ಆವಾಗ ಅವಳಿಗೆ ಯಾಕೋ ಆ ಮಾರ್ಗ್ನ ಹೊರಗಡೆ ಕಾರಿಡಾರ್ ಅಲ್ಲಿ ಏನೋ ಒಂದು ನಿಂತಿರೋ ಹಾಗೆ ತೋರುತ್ತೆ. ಲೈಕ್ ಯಾವುದೋ ದೇವದ ಆಕೃತಿ ನಿಂತಿರೋ ಹಾಗೆ ನಂಬಾಸವಾಗುತ್ತೆ. ಬಟ್ ಅವಳು ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ, ಸುಮ್ನಾಗ್ತಾಳೆ. ಆದ್ರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆಕೃತಿ ಮತ್ತೆ ಮತ್ತೆ ತನ್ನ ಇರುವಿಕೆಯನ್ನ ತೋರಿಸ್ತಿರುತ್ತೆ. ಇವಳಿಗೆ ಸ್ವಲ್ಪ ಬಾಯಾಗಿ ಮತ್ತೆ ಮತ್ತೆ ಹೋಗಿ ಚೆಕ್ ಮಾಡ್ತಾಳೆ. ಇವನ್ ಆವಾಗ ಕೂಡ ಆಕೃತಿ ಅಲ್ಲಿಂದ ಮಾಯವಾಗ್ತಿತ್ತು. ಇವಾಗ ಇವಳಿಗೆ ಸ್ವಲ್ಪ ಭಯ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮೊದಲೇ ಶವಗಾರದು, ಹೆಣ ಇರುವ ಪ್ಲೇಸ್, ವ್ಯಕ್ತಿಗಳ ಆತ್ಮ ಇರೋದು ಕಾಮನ್. ಏನಾದರೂ ದೆವ್ವ ಬರ್ಬೋದಂತ ಅವಳು ಹೆದರ್ಕೋತಾಳೆ. ಆವಾಗ ಮತ್ತೆ ಪುನಃ ಫೋನ್ ರಿಂಗ್ ಆಗುತ್ತೆ. ಇವಳೋಗಿ ಪಿಕ್ ಮಾಡ್ತಾಳೆ. ನೋಡಿದ್ರೆ ಶಾಕಿಂಗ್ಲಿ ಅದು ಅವಳ ಸತ್ತೋದ ಅಪ್ಪ ಬೆನ್ನಿದ್ದನಲ್ಲ, ಅವನ ಆತ್ಮದ ಕಾಲ್ ಅದಾಗಿತ್ತು. ಇವಳಿಗೆ ಅದನ್ನ ಕೇಳಿ ನಿಜವಾಗ್ಲೂ ಶಾಕ್ ಆಗಿ ಅಲ್ಲೇ ಫೋನ್ನ ಬೀಳಿಸ್ತಾಳೆ. ಆವಾಗ ಆತ್ಮ ಹೇಳುತ್ತೆ, ಇಷ್ಟಕ್ಕೆಲ್ಲ ಕಾರಣ ನೀನೇ. ನಾನಿವಾಗ ಸತ್ತು ಆತ್ಮಾಗಿರೋದಕ್ಕೆ ನೀನೇ ಕಾರಣ, ನೀನೇ ಅಂತ ಒಂದೇ ಸಮನೆ ಆತ್ಮ ಹೇಳ್ತಿರುತ್ತೆ. ಇವಾಗ ಅವಳಿಗೆ ಎಲ್ಲ ನೆನಪಾಗುತ್ತೆ. ಆಕ್ಚುಲಿ ಅವಳಪ್ಪ ಬೆನ್ನೇನಿದ್ದಾನೆ, ಇವಳನ್ನ ಹುಡುಕ್ಲಿಕ್ಕೋಸ್ಕರ ಕಾಡೊಳಗೆ ಹೋಗಿ ಯಾವುದೋ ಒಂದು ಕ್ರೂರ ಪ್ರಾಣಿಗೆ ಬಲಿಯಾಗಿ ಹೋಗಿದ್ದ. ಸೊ ಇದೆಲ್ಲ ವಿಷಯ ಅವಳಿಗೆ ನೆನಪಾಗಿ ಅವಳಿಗೆ ತಲೆ ತಿರುಗುತ್ತೆ. ಹಾಗಲ್ಲೇ ಬಿದ್ದ್ಬಿಡ್ತಾಳೆ. ಪ್ರಜ್ಞೆ ಬಂದು ನೋಡಿದಾಗ ಶಾಕಿಂಗ್ಲಿ ಅವಳು ತನ್ನ ಮನೇಲಿದ್ಲು. ಅವಳಿಗೆ ಅರ್ಥ ಆಗಲ್ಲ, ಸ್ವಲ್ಪ ಟೈಮ್ನ ಹಿಂದೆಷ್ಟೇ ಮಾರ್ಗಲ್ಲಿದ್ಲು, ಇವಾಗ ಇಲ್ಲಿ ಬರೋಕೆ ಹೇಗೆ ಸಾಧ್ಯ ಅಂತ ನಿಜವಾಗ್ಲೂ ಅರ್ಥ ಆಗದೆ ಈ ಎಲ್ಲ ಕಡೆ ತಿರುಗ್ತಾಳೆ. ಇದು ನನ್ನ ಮನೆಯ ಹೌದಾ ಅಲ್ವಾ ಅಥವಾ ಮಾರ್ಗೇನ ಅಂತ. ಹಾಗೆ ಕನ್ನಡಿ ಮುಂದೆ ಹೋಗಿ ನಿಲ್ತಾಳೆ. ಅಲ್ಲವಳಿಗೆ ಮತ್ತೆ ಪುನಃ ತಲೆನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಡೋರ್ ಬೆಲ್ ಆಗುತ್ತೆ. ಇವಳು ಅಲ್ಲಿಂದ ಹೋಗ್ಬೇಕು. ಆವಾಗ ಕನ್ನಡಿಯಲ್ಲಿ ಒಂದು ಅಕ್ಷರ ಬರೆಯುತ್ತೆ, ಲೆಟ್ ಮೀ ಇನ್ ಅಂತ, ಅಂದ್ರೆ ನಾನು ಒಳಗಡೆ ಬರ್ಬೋದಂತ. ಬಟ್ ಇದೆಲ್ಲ ಅವಳ ಗಮನಕ್ಕೆ ಬರದೆ ಇವಳೋಗಿ ಸೀದಾ ಡೋರ್ ಓಪನ್ ಮಾಡ್ತಾಳೆ. ನೋಡಿದ್ರೆ ಅಲ್ಲಿ ಅದೇ ರಿಯಾಬ್ ಸೆಂಟರ್ನ ಕೆಲ್ಲಿದ್ದಾಳಲ್ಲ ಅವಳು ಬಂದಿರ್ತಾಳೆ. ಇವಳಿಗೆ ಅವಳನ್ನ ಕಂಡು ಶಾಕ್ ಆಗುತ್ತೆ. ಇವಳು ಡೈರೆಕ್ಟಾಗಿ ಕೇಳ್ತಾಳೆ, ನೀನ್ಯಾಕಿಲ್ಲಿ ಬಂದೆ ಅಂತ. ಆವಾಗ ಅವಳು ಹೇಳ್ತಾಳೆ, ನೀನೇ ಕಾಲ್ ಮಾಡಿ ಕರೆದಿದ್ಯಲ್ಲ ಅದಕ್ಕೋಸ್ಕರ ಬಂದಿದ್ದಂತ. ಇವಳಿಗೆ ಮತ್ತೆ ತಲೆ ಹಾಳಾಗುತ್ತೆ. ಫಸ್ಟ್ ಆಫ್ ಆಲ್ ಇವಳಿಗೆ ಮಾರ್ಗಿಂದ ಇಲ್ಲಿಗೆ ಹೇಗೆ ಬಂದ್ಲು ಅಂತ ಗೊತ್ತಿಲ್ಲ. ಇವಾಗ ಕೆಲ್ಲಿ ಕಾಲ್ ಮಾಡಿ ಕರೆದಿದ್ದು ಕೂಡ ನೆನಪಿಲ್ಲ. ಸೊ ಇವಳು ಆ ಕೆಲ್ಲಿ ಹತ್ತಿರ ಆಗಿದ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಾ ಸ್ವಲ್ಪ ಟೈಮ್ ಹಿಂದೆಷ್ಟೇ ಮಾರ್ಗಲ್ಲಿದ್ದೆ, ಬಟ್ ತಲೆನೋವು ಸ್ಟಾರ್ಟ್ ಆಯಿತು, ತಲೆ ತಿರುಗಿ ಬಿದ್ದೆ, ಇವಾಗ ನೋಡಿದ್ರೆ ಇಲ್ಲಿದ್ದೀನಿ, ನಿಂಗೆ ಯಾವಾಗ ಕಾಲ್ ಮಾಡಿದೆ ಕೂಡ ಗೊತ್ತಿಲ್ಲ ಅಂತ ಬಡಬಡಾಯಿಸ್ತಾಳೆ. ಆ್ಯಂಡ್ ಕೆಲ್ಲಿಗೆ ಗೊತ್ತಾಗುತ್ತೆ ಇವಳು ಮೋಸ್ಟ್ಲಿ ಮತ್ತೆ ಡ್ರಗ್ನ ಸ್ಟಾರ್ಟ್ ಮಾಡಿದ್ದಾಳೆ, ಅದೇ ಕಾರಣಕ್ಕೆ ಈ ರೀತಿಯೆಲ್ಲ ಆಗ್ತಿದೆ ಅಂತ ಅವಳು ಬೈತಾಳೆ. ಬಟ್ ಈ ರೆಬಿಕಾ ಬಾರಿ ಹೇಳ್ತಿರ್ತಾಳೆ, ನಾ ಡ್ರಗ್ಸ್ ಮಾಡಿಲ್ಲ, ನಂಬು ಅಂತ. ಬಟ್ ಕೆಲ್ಲಿ ಮಾತ್ರ ನಂಬಲ್ಲ. ಅವಳು ರೆಬಿಕಾಗೆ ಬೈತಿರ್ತಾಳೆ, ನಿನ್ನ ತುಂಬ ನಂಬಿದ್ದೆ, ಯಾಕೀಗ ಮಾಡಿದೆ ಹಾಗೆ ಅಂತ. ಬಟ್ ರೆಬಿಕಾ ಮಾತ್ರ ಒಂದೇ ಸಮನೆ ಬೆಗ್ ಮಾಡ್ತಿದ್ಲು, ನಾನು ಮಾಡಿಲ್ಲ ಅಂತ. ಹಾಗೆ ಇದ್ದಕ್ಕಿದ್ದಾಗೆ ರೆಬಿಕಾ ಒಂದು ದೆವ್ವವಾಗಿ ಬದಲಾಗ್ತಾಳೆ. ಅವಳ ಕಣ್ಣು, ಮುಖ ಈ ಎಲ್ಲ ಕೂಡ ಚೇಂಜ್ ಆಗಿ ಅವಳೊಂದು ದೆವ್ವವಾಗಿ ಬದಲಾಗಿ ಈ ಕೆಲ್ಲಿದ್ದಾಳಲ್ಲ ಅವಳನ್ನ ಬರ್ಬರವಾಗಿ ಕೊಂದಾಕ್ತಾಳೆ. ಕೆಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾಳಾದ್ರೂ ಅದಕ್ಕೆ ಈ ರೆಬಿಕಾ ಬಿಡದೆ ಅವಳನ್ನ ಚುಚ್ಚಿ ಬಹಳ ಭೀಕರವಾಗಿ ಕೊಂದಾಕಿದ್ಲು. ಆಮೇಲೆ ರೆಬಿಕಾ ವಾಸ್ತವಕ್ಕೆ ಬರ್ತಾಳೆ. ಅವಳಿಗೆ ತಾನು ಮಾಡಿದ್ನೆಲ್ಲ ಕಂಡು ನಂಬಲಿಕ್ಕೆನಾಗಲ್ಲ. ಹಾಗೆ ಸ್ವಲ್ಪ ಹೊತ್ತಿನ ಮುಂಚೆ ತಾನು ಕೊಲೆ ಮಾಡಿದ ವಿಷಯ ಕೂಡ ಅವಳಿಗೆ ನೆನಪಿದ್ದಿರುವುದಿಲ್ಲ. ಇವಳಿಗೆ ಗೊತ್ತಾಗುತ್ತೆ ಯಾವುದೋ ಒಂದು ಅಮಾನುಷ ಶಕ್ತಿಯ ಕಾರಣವೇ ಹೀಗೆಲ್ಲ ಆಗ್ತಿದೆ ಅಂತ.
ಏನ್ ಮಾಡ್ಬೇಕಂತ ಗೊತ್ತಾಗದೆ ಸೀದಾ ರೇಮಂಡ್ಗೆ ಕಾಲ್ ಮಾಡಿ ಆಗಿದ್ನಲ್ಲಿ ಹೇಳ್ತಾಳೆ. ರೇಮಂಡ್ಗೆ ಗೊತ್ತಾಗುತ್ತೆ. ಅವನು ಹೇಳ್ತಾನೆ, ನಂಗೊತ್ತು ನಿನ್ನೊಟ್ಟಿಗೆ ಏನಾಗ್ತಿದೆ ಅಂತ. ನೀ ಈ ಕೂಡ್ಲೇ ಅಲ್ಲಿಂದ ಹೊರಟು ಶವಗಾರಕ್ಕೆ ಹೋಗು. ಯಾಕಂದ್ರೆ ನೀನು ಶವಗಾರದಿಂದ ಹೊರಗಿದ್ದಷ್ಟು ನಿನಗಪಾಯ ಅಲ್ಲ. ಯಾರು ನಿನ್ನ ಹತ್ತಿರ ಇದ್ದಾರೆ ನೋಡು, ಅವ್ರಿಗೇನೆ ಅಪಾಯ. ಅವ್ರನ್ನ ನೀನು ಕೊಲ್ತಾ ಹೋಗ್ತೀಯ. ಅದಲ್ಲದೆ ಮತ್ತೊಂದು ವಿಷಯ ಕೂಡ ಹೇಳ್ತಾನೆ, ನಿನ್ನ ಕಣ್ಣಲ್ಲಿ ಏನ್ ನೋಡ್ತೀಯ ನೋಡು, ಅದು ಯಾವುದನ್ನ ಕೂಡ ನಂಬೋಕೆ ಹೋಗ್ಬೇಡ ಅಂತ. ಸೊ ಇವಳು ಅದೇ ಕೂಡಲೇ ಕಾಲ್ ಕಟ್ ಮಾಡಿ ಮನೆಯಿಂದ ಹೊರಗೋಗ್ಲಿಕ್ಕೆ ನೋಡ್ತಾಳೆ. ಆವಾಗ ಡೋರ್ ಹತ್ತಿರ ಕೆಲ್ಲಿದ್ದಿರ್ತಾಳೆ. ಇವಳಿಗೆ ಡಾಕ್ಟರ್ ಹೇಳಿದ ಮಾತು ನೆನಪಾಗುತ್ತೆ, ಕಣ್ಣಲ್ಲಿ ನೋಡಿದನ್ನ ನಂಬೋಕೆ ಹೋಗ್ಬೇಡ ಅನ್ನೋದು. ಸೊ ಇವಳಿಗೆ ಗೊತ್ತಾಗುತ್ತೆ ಇದು ಕೆಲ್ಲಿ ಅಲ್ಲ ಬೇರೆ ಯಾರು ಅಂತ. ಅದೇ ಕೂಡಲೇ ಅಲ್ಲಿಂದ ಹೊರಟು ಸೀದಾ ಶವಗಾರಕ್ಕೆ ಹೋಗ್ತಾಳೆ. ಶವಗಾರದಲ್ಲಿ ಆಲ್ರೆಡಿ ರೇಮಂಡ್ ಇದ್ದಿರ್ತಾನೆ. ಅವನು ಈ ರೆಬೆಕ್ ಹತ್ತಿರ ಎಲ್ಲಾ ಕಥೆನ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ವಿಷಯ ಏನಪ್ಪ ಅಂದ್ರೆ, ಈ ಮಾರ್ಗ್ ಒಂದು ಶಾಪಿತ ಮಾರ್ಗ್. ಈ ಮಾರ್ಗ್ ಮೇಲೆ ಒಂದು ದೆವ್ವದ ಛಾಯೆ ಇದೆ. ಸುಮಾರು ವರ್ಷಗಳಿಂದ ಒಂದು ದೆವ್ವ ಈ ಮಾರ್ಗನ್ನ ಆವರಿಸ್ಕೊಂಡು ಇಲ್ಲಿ ಯಾರೇ ಬಂದ್ರೆ ಕೂಡ ಅವ್ರನ್ನ ಪೊಸೆಸ್ ಮಾಡುತ್ತೆ. ಆಕ್ಚುಲಿ ಇದು ಸ್ಟಾರ್ಟಿಂಗ್ ಅಲ್ಲೇ ಪೊಸೆಸ್ ಮಾಡಲ್ಲ, ಬದಲಾಗಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಂದವರಿಗೆ ಹೆದರಿಸುತ್ತೆ. ಅವರನ್ನ ಯಾವ ರೀತಿ ನರಳುವಂತೆ ಮಾಡುತ್ತೆ ಅಂದ್ರೆ, ಲಾಸ್ಟ್ಗೆ ಅವರೇ ಸೋತು ಆ ದೆವ್ವ ತಮ್ಮ ಮೇಲೆ ಬರ್ಲಿ ಅನ್ನೋ ರೇಂಜ್ಗೆ ನಾವು ಹೋಗ್ತೇವೆ. ಆ ರೀತಿಯಾಗಿ ಆ ದೆವ್ವ ಫಸ್ಟಿಗೆ ಮಾಡಿ ಆಮೇಲೆ ನಮ್ಮನ್ನ ಪೊಸೆಸ್ ಮಾಡುತ್ತೆ. ಅದರಿಂದ ಬಚಾವಾಗಬೇಕಂದ್ರೆ ನಾವು ಅದರ ಹೆಸರನ್ನು ತಿಳ್ಕೋಬೇಕು. ನಿನಗೆ ಇನ್ನು ಸ್ವಲ್ಪ ಗಂಟೆಗಳ ಕಾಲ ಮಾತ್ರ ಇದೆ. ಹಾಗೆ ಅವನು ಅವಳ ಹತ್ತಿರ ಒಂದು ಸ್ಟ್ಯಾಂಪ್ನ ತೋರಿಸ್ತಾನೆ, ಮಾರ್ಕ್ ರೀತಿ ಮಾಡುವ ಸ್ಟ್ಯಾಂಪ್. ಇದ್ರ ಮೂಲಕ ನೀನು ಉಳಿಬಹುದಂತ. ಆದ್ರೆ ಫಸ್ಟ್ ನೀನು ಆ ಸೈತಾನ್ನ ಹೆಸರೇನಂತ ಕಂಡಿಡಬೇಕು, ಆಮೇಲೆ ಸಾಧ್ಯ ಅಂತ. ಇವಳಿಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸೈತಾನ್ ಸ್ಟ್ಯಾಂಪ್ ಏನಿದಲ್ಲಂತ ಅವಳಿಗೆ ನಿಜ ತಲೆ ಹಾಳಾಗುತ್ತೆ. ಆವಾಗ ರೇಮಂಡ್ ಹೇಳ್ತಾನೆ, ಸರಿ ಬಾ, ನಾನಿನ್ನ ಒಂದ್ ಕಡೆ ಕರ್ಕೊಂಡೋಗಿ ತೋರಿಸ್ತೇನೆ, ಆವಾಗ ನಿಂಗೆಲ್ಲ ಅರ್ಥ ಆಗುತ್ತೆ ಅಂತ. ಆದ್ರೆ ಅಷ್ಟರೊಳಗೆ ಆ ದೆವ್ವ ಬಂದು ರೆಬೆಕನ ಪೊಸೆಸ್ ಮಾಡುತ್ತೆ. ಹಾಗೆ ಹೇಳುತ್ತೆ, ನೀನೇನ್ ಅನ್ಕೊಂಡೆ ಫಸ್ಟಿನ ತರ ಇವಾಗ ಕೂಡ ನನ್ನ ಬಂದಿ ಮಾಡ್ಬೋದಂತ. ಒಂದೇ ಸಮನೆ ಅವನಿಗೆ ಬೈಯುತ್ತಾ ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುತ್ತೆ. ಇವನಿಗೂ ತಪ್ಪಿಸ್ಕೊಂಡು ಮಾರ್ಗಿಂದ ಹೊರಬಂದು ಹೊರಗಿಂದ ಲಾಕ್ ಮಾಡ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಒಳಗಿದ್ದ ರೆಬೆಕಾ ವಾಸ್ತವಕ್ಕೆ ಬರ್ತಾಳೆ. ಅವಳಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕಾಗುದಿಲ್ಲ, ಅಲ್ಲಿಯೇ ಟ್ರ್ಯಾಪ್ ಆಗಿ ಬಿಡ್ತಾಳೆ. ಇವಾಗ ಆ ಮಾರ್ಗಲ್ಲಿ ಅವಳೊಬ್ಬಳೆ. ಅವಳಿಗೆ ಗೊತ್ತಾಗುತ್ತೆ, ನಾನಿಲ್ಲಿಂದ ಪಾರಾಗಿ ಹೋಗಿಲ್ಲ ಅಂದ್ರೆ ಗ್ಯಾರಂಟಿ ಸತ್ತೋಗ್ತೇನಂತ. ಅವಳು ರೇಮಂಡ್ ಹೇಳಿದ ಮಾತನ್ನ ಫಾಲೋ ಮಾಡ್ಲಿಕ್ಕೆ ಮುಂದಾಗ್ತಾಳೆ. ಹೇಗಾದ್ರೂ ಮಾಡಿ ಆ ಸೈತಾನನ ನೇಮ್ನ ತಿಳ್ಕೊಬೇಕಂತ. ಆದ್ರೆ ಹೇಗ್ ತಿಳ್ಕೊಳ್ಳೋದಂತ ಅವಳಿಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಆವಾಗ ಆ ಮಾರ್ಗ್ ಒಳಗೆ ಅದೇ ಸೈತಾನ್ ವಿಚಿತ್ರವಾಗಿ ನಗೋಕೆ ಸ್ಟಾರ್ಟ್ ಮಾಡುತ್ತೆ. ರೆಬೆಕಾ ರೆಬೆಕಾ ಅಂತ. ಹಾಗೆ ಅದು ಹೇಳುತ್ತೆ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿನ್ನ ಶರೀರ ನನ್ನ ಪಾಲಾಗುತ್ತೆ ಅಂತ. ಬಟ್ ಇವಳು ಧೈರ್ಯಗೆಡಲ್ಲ. ಹೇಗಾದ್ರೂ ಮಾಡಿ ಹುಡುಕ್ಬೇಕಂತ ಅಲ್ಲಿ ಹುಡುಕ್ತಾ ಹೋಗ್ತಾಳೆ. ಆವಾಗ ಆ ಸೈತಾನ್ ತನ್ನ ಆಟನಾಡೋಕೆ ಶುರು ಮಾಡುತ್ತೆ. ಆ ಸೈತಾನ್ ಅವಳ ಅಜ್ಜಿ ರೂಪದಲ್ಲಿ ಬಂದು ಮಾರ್ಗ್ನ ಕಿಟಕಿ ಹತ್ತಿರ ಬಾಗಿಲು ಬಡಿಯೋಕೆ ಸ್ಟಾರ್ಟ್ ಮಾಡುತ್ತೆ. ಆ ಅಜ್ಜಿ ಒಂಥರ ವಿಚಿತ್ರವಾಗಿ ಇವಳಿಗೆ ಬೈತಿರ್ತಾಳೆ, ನೀ ತುಂಬಾ ಕೆಟ್ಟ ಹೆಂಗಸು, ನಿನ್ನಿಂದನೇ ನಿನ್ನ ಅಪ್ಪ ಸತ್ತೋಗಿದ್ದು, ಇವಾಗ ನಿನ್ ಟರ್ನ್, ನೀನು ಕೂಡ ಸಾಯ್ಬೇಕಂತ. ಅಷ್ಟು ಮಾತ್ರ ಅಲ್ಲದೆ ಆ ಸೈತಾನಲ್ಲಿ ಬೆನ್ ಅಂದ್ರೆ ಅವಳ ಅಪ್ಪನ ಆತ್ಮನ ಕೂಡ ತರಿಸಿ ಅವನ ರೂಪದಲ್ಲಿ ಇವಳಿಗೆ ಭಯಪಡಿಸುತ್ತೆ. ನೀನು ತುಂಬಾ ಕೆಟ್ಟ ಹೆಂಗಸು, ನಾ ಸಾಯೋಕೆ ನೀನೇ ಕಾರಣ, ಆವಾಗ ನಾ ಸತ್ತೆ, ಬಟ್ ಇವಾಗ ನಿನ್ನ ಟರ್ನ್, ನೀನು ಸಾಯಿ ಅಂತ ಒಂದು ವೆಪನ್ ಮೂಲಕ ಅವಳ ಕಾಲ್ ಮೇಲೆ ಹಲ್ಲೆ ಮಾಡುತ್ತೆ. ಇವಳಿಗೂ ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ. ಹಾಗೆ ಅದಕ್ಕೆ ಟ್ರೀಟ್ ಮಾಡ್ಕೋತಾಳೆ. ಆವಾಗ ಆ ಸೈತಾನ್ ಏನು ಮಾಡುತ್ತೆ, ಆ ಮಾರ್ಗಲ್ಲಿದ್ದ ಒಂದು ಬಾಡಿಯ ದೇಹದೊಳಗೆ ಹೊಕ್ಕಿ ಅದನ್ನ ಪೊಸೆಸ್ ಮಾಡಿ ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಬಟ್ ಇವಳು ಧೈರ್ಯಗೆಡದೆ ಆ ಸೈತಾನನ್ನ ಒಂದ್ ಕಡೆ ಬಂದಿ ಮಾಡ್ತಾಳೆ. ಆದ್ರೆ ಎಷ್ಟೋ ತನಕ ಆಗಿರ್ಲಿಕ್ಕೆ ಸಾಧ್ಯ, ಹೇಗಾದ್ರೂ ಮಾಡಿ ಪಾರಾಗ್ಲೇಬೇಕಂತ ಅವಳು ಒದ್ದಾಡ್ತಿರುವಾಗ ಅವಳಿಗೊಂದು ಕಾಲ್ ಬರುತ್ತೆ. ಅದು ರೇಮಂಡ್ದು. ಅವನು ಹೇಳ್ತಾನೆ, ನಿಂಗೆ ಪಾರಾಗಬೇಕಾಗಿರುವ ಒಂದೇ ಒಂದು ದಾರಿ ಅಂದ್ರೆ ನಿನ್ನ ರಕ್ತವನ್ನ ಯಾವ ಬಾಡಿ ಮೇಲೆ ಆ ಸೈತಾನ್ ಪ್ರವೇಶ ಮಾಡಿದೆ ಆ ಬಾಡಿ ಮೇಲೆ ಹಾಕಬೇಕು, ಆವಾಗೆಲ್ಲ ಕರೆಕ್ಟ್ ಆಗುತ್ತೆ ಅಂತ. ಇವಳು ಕೂಡ ಅದೇ ರೀತಿ ಮಾಡ್ತಾಳೆ. ಬಟ್ ಅದರಿಂದ ಆ ಸೈತಾನ್ಗೆ ಇನ್ನೂ ಕೂಡ ಶಕ್ತಿ ಬಂದು ಅದು ಬಂದಿಂದ ಪಾರಾಗಿ ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಇವಳೆಗೋ ಅಲ್ಲಲ್ಲಿ ಬಚ್ಚಿಟ್ಕೊಂಡು ಅದರಿಂದ ತಪ್ಪಿಸ್ಕೋತಾಳೆ. ಇವಳಿಗೆ ಅರ್ಥ ಆಗಲ್ಲ, ರೇಮಂಡ್ ಹೇಳಿದ ಪ್ರಕಾರನೇ ಮಾಡಿದ್ದೇನೆ, ಆದರೂ ಕೂಡ ಯಾಕೆ ಹೀಗಾಯ್ತು ಅಂತ ಅವಳು ಥಿಂಕ್ ಮಾಡ್ತಿರುವಾಗ ಮತ್ತೆ ಅವನ ಕಾಲ್ ಬರುತ್ತೆ. ರಿಸೀವ್ ಮಾಡಿದಾಗ ಇವಳು ಹೇಳ್ತಾಳೆ, ನೀ ಹೇಳ್ದಾಗೇನೆ ಮಾಡಿದೆ, ಬಟ್ ಆ ದೆವ್ವ ಇನ್ನೂ ಕೂಡ ನಾಶ ಆಗಿಲ್ಲ ಅಂತ. ಅದಕ್ಕೆ ರೇಮಂಡ್ ಹೇಳ್ತಾನೆ, ನಾನು ಆ್ಯಕ್ಚುಲಿ ನಿಂಗೆ ಇವಾಗಲೇ ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದು, ಆವಾಗ ಕಾಲ್ ಮಾಡಿದ್ದು ನಾನಲ್ಲ ಅಂತ. ಇಲ್ಲಿ ರೆಬೆಕಾ ಗೊತ್ತಾಗುತ್ತೆ, ಆವಾಗ ಕಾಲ್ ಮಾಡಿದ್ದು ಸೈತಾನ್. ಎಸ್, ಆ ಸೈತಾನ್ಗೆ ಹಸಿವಾಗಿದ್ದ ಕಾರಣ ಅದಕ್ಕೆ ಆಹಾರ ಬೇಕಾಗಿತ್ತು. ಅದಕ್ಕೋಸ್ಕರ ಆ ರೀತಿಯ ಒಂದು ಪ್ಲಾನ್ ಮಾಡಿ ಅವಳ ರಕ್ತವನ್ನ
ಕುಡಿದು ಅದು ಇನ್ನೂ ಕೂಡ ಸ್ಟ್ರಾಂಗ್ ಆಗಿತ್ತು. ರೇಮಂಡ್ ಹೇಳ್ತಾನೆ, ನಿಂಗಿರುವ ದಾರಿ ಒಂದೇ, ನೀನು ಹೇಗಾದರೂ ಮಾಡಿ ಆ ಸೈತಾನ್ನ ನೇಮ್ ತಿಳ್ಕೋಬೇಕು. ಅದಕ್ಕೋಸ್ಕರ ನೀನು ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿರುವ ಸ್ಟೋರೇಜ್ ರೂಮ್ಗೆ ಹೋಗ್ಬೇಕು. ಅಲ್ಲೊಂದು ಟೇಪ್ ಇದೆ, ಆ ಟೇಪಲ್ಲಿ ನಾನೇನು ಮಾಡಬೇಕು ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ, ಈ ಕೂಡಲೇ ಹೋಗುವಂತ. ಇವಳು ಕೂಡ ಸೀದಲ್ಲಿ ಹೋಗ್ತಾಳೆ. ಅಲ್ಲವಳಿಗೆ ಈ ಯಾರೋದು ನರಳಾಟ ಕೇಳಿ ಬರುತ್ತೆ. ಇವಳು ಅನ್ಕೋತಾಳೆ ಮೋಸ್ಟ್ಲಿ ಅದೇ ಸೈತಾನ್ ಇರಬೇಕು ಅಂತ. ಹೇಗೋ ಮಾಡಿ ಕಷ್ಟಪಟ್ಟು ಆ ಪ್ಲೇಸ್ ಇದ್ದಲ್ಲಿ ಹೋಗಿ ಆ ಟೇಪ್ನ ಹುಡುಕಿ ಅದನ್ನ ಪ್ಲೇ ಮಾಡ್ತಾಳೆ. ಅದರಲ್ಲಿ ರೇಮಂಡ್ ಹೇಳ್ತಾನೆ, ನಂಗೊತ್ತು ಈ ಯಾರಾದರೂ ಒಬ್ಬ ವ್ಯಕ್ತಿ ಶಾಪಿತವಾಗಿ ಈ ಟೇಪ್ನ ಪ್ಲೇ ಮಾಡ್ತಾನೆ, ಆವಾಗ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಅಂತ. ಒಬ್ಬ ವ್ಯಕ್ತಿ ಶಾಪಿತ ಆದರೆ ಫಸ್ಟ್ ಆ ವ್ಯಕ್ತಿ ಆ ಸೈತಾನ್ನ ನೇಮ್ನ ಕಂಡುಹಿಡಬೇಕು. ಅದಾದ್ಮೇಲೆ ಆಲ್ರೆಡಿ ಈ ದೆವ್ವದಿಂದ ಶಾಪಿತವಾಗಿ ಅದರ ನೇಮ್ನ ಕಂಡುಹಿಡಲಿಕ್ಕಾಗದೆ ಸತ್ತಂತ ಒಬ್ಬ ವ್ಯಕ್ತಿನ ಕಂಡುಹಿಡಬೇಕು. ನಂತರ ಆ ವ್ಯಕ್ತಿಯ ರಕ್ತ ತೆಗೆದು ಈ ಮಾರ್ಗಲ್ಲಿರುವ ಬೇರೆ ಯಾವುದಾದ್ರೂ ಒಂದು ಡೆಡ್ ಬಾಡಿಗೆ ಇಂಜೆಕ್ಟ್ ಮಾಡಬೇಕು. ಆವಾಗ ಸೈತಾನ್ ಆ ಬಾಡಿ ಮೇಲೆ ಬರುತ್ತೆ. ಆವಾಗ ಅದು ತನ್ನ ನೇಮ್ ಹೇಳುತ್ತೆ. ಆವಾಗ ನೀವೇನು ಮಾಡಬೇಕು, ಈ ಕೊಟ್ಟಂಥ ಸ್ಟ್ಯಾಂಪ್ ಏನಿದೆ ಅದರಲ್ಲಿ ನಿಮ್ಮ ರಕ್ತವನ್ನು ಹಾಕಿ ಆ ನೇಮನ್ನು ಆ ಬಾಡಿ ಮೇಲೆ ಸ್ಟ್ಯಾಂಪ್ ಒತ್ತಬೇಕು. ಆವಾಗ ಆ ಡೀಮನ್ ಸೈತಾನ್ ಏನಿದೆ ಅದು ನಾಶವಾಗುತ್ತೆ ಅಂತ. ಹಾಗೆ ರೇಮಂಡ್ ಹೇಳ್ತಾನೆ, ಶಾಪಿತವಾದ ವ್ಯಕ್ತಿನ ನಾನೇ ಹುಡುಕಿ ಕಂಡುಹಿಡಿದು ಒಂದು ಕಡೆ ಟ್ರ್ಯಾಪ್ ಮಾಡಿದ್ದೇನೆ. ಹಾಗೆ ಒಂದು ಬಾಟ್ಲಲ್ಲಿ ಅವರ ರಕ್ತವನ್ನು ಶೇಖರಿಸಿಟ್ಟಿದ್ದೇನೆ, ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅದಿರುವ ಪ್ಲೇಸ್ ಹೇಳ್ತಾನೆ. ಸೊ ಇವಳಿಗೆಲ್ಲ ಕೂಡ ಕನ್ಫರ್ಮ್ ಆಗುತ್ತೆ, ಆ ರಕ್ತ ಆಲ್ರೆಡಿ ಇದೆ, ಇವಾಗೊಂದು ಬಾಡಿ ಹುಡುಕ್ಬೇಕಂತ ಹೇಗೋ ಮಾಡಿ ಒಂದು ಬಾಡಿ ಹುಡುಕಿ ಆ ಬಾಡಿಗೆ ಆ ರಕ್ತನ ಇಂಜೆಕ್ಟ್ ಮಾಡ್ತಾಳೆ. ಆವಾಗ ದೆವ್ವ ಅದರ ಮೈ ಮೇಲೆ ಬರುತ್ತೆ, ಅದರ ನೇಮ್ ಹೇಳುತ್ತೆ. ಇವಳು ಆ ಸ್ಟ್ಯಾಂಪ್ ಮೂಲಕ ತನ್ನ ರಕ್ತವನ್ನು ಹಾಕಿ ಆ ಬಾಡಿಗೆ ಸ್ಟ್ಯಾಂಪ್ ಮಾಡ್ತಾಳೆ. ಆವಾಗ ಎಲ್ಲ ಕೂಡ ಸರಿಯಾಗಿ ಆ ದೆವ್ವ ನಾಶವಾಗುತ್ತೆ. ಇವಳಿನ್ನೇನು ಅಲ್ಲಿಂದ ಹೊರಗೆ ಹೋಗಬೇಕು. ಅವಳಿಗೆ ಮತ್ತೆ ಪುನಃ ಅದೇ ನರಳಾಟ ಕೇಳಿ ಬರುತ್ತೆ. ದೆವ್ವ ನಾಶವಾಗಿದೆ, ಇದ್ಯಾವುದಂತ ಅವಳು ಹುಡುಕ್ತಾ ಹೋದಾಗ ಅಲ್ಲೊಂದು ಬಾಕ್ಸ್ ತೋರುತ್ತೆ. ಅದರೊಳಗೆ ಶಾಕಿಂಗ್ಲಿ ಒಬ್ಬ ಹುಡುಗಿದಿರ್ತಾಳೆ. ಆ ಡಾಕ್ಟರ್ ಹೇಳಿದ್ನಲ್ಲ ಆವಾಗಷ್ಟೇ, ಒಬ್ಬ ಶಾಪಿತ ವ್ಯಕ್ತಿನ ಟ್ರ್ಯಾಪ್ ಮಾಡಿಟ್ಟು ಅವಳ ರಕ್ತ ತೆಗೆದಿಟ್ಟಿದ್ದೇನಂತ. ಆಕ್ಚುಲಿ ಹೇಳಿದ್ದು ಇವಳ ಬಗ್ಗೆನೆ. ಈ ರೆಬಿಕಾ ಅವಳನ್ನ ರಿಲೀಸ್ ಮಾಡ್ತಾಳೆ, ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ದೆವ್ವ ನಾಶವಾಗಿದೆ ಅಂತ. ಬಟ್ ಆಕ್ಚುಲಿ ದೆವ್ವ ನಾಶವಾಗಿಲ್ಲ. ಆ ಹುಡುಗಿ ಮೈ ಮೇಲೆ ದೆವ್ವ ಇನ್ನೂ ಕೂಡ ಇದ್ದಿದ್ದರಿಂದ ಅವಳು ಇವಳ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾಳೆ. ಆವಾಗ ರೇಮಂಡ್ ಬಂದು ರೆಬೆಕನ ಕಾಪಾಡ್ತಾಳೆ. ಹಾಗೆ ತನ್ನ ಕ್ಯಾಬಿನ್ ಕರ್ಕೊಂಡೋಗಿ ಈ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆಕ್ಚುಲಿ ಒಂದೇ ಸತ್ತಿರ್ಬೋದು, ಬಟ್ ನರಕದ ಬಾಗಿಲು ಓಪನ್ ಆಗಿದೆ, ಇನ್ನು ಮತ್ತೆ ಕೂಡ ದೆವ್ವ ಬರುತ್ತಾ ಇರುತ್ತೆ. ಈ ಶಾಪಿತ ಹುಡುಗಿನ ಯಾಕೆ ಟ್ರ್ಯಾಪ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ, ಫ್ಯೂಚರಲ್ಲಿ ಈ ಮಾರ್ಗೊಳಗೆ ಯಾರೇ ಬಂದರೂ ಕೂಡ ಅವರು ಗ್ಯಾರಂಟಿಯಾಗಿ ಶಾಪಿತರಾಗ್ತಾರೆ. ಅವರಿಗೆ ಬಚಾವಾಗ್ಲಿಕ್ಕೋಸ್ಕರನೇ ಇವಳ ಬ್ಲಡ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವಳನ್ನ ಟ್ರ್ಯಾಪ್ ಮಾಡಿ ಇಟ್ಟಿದ್ದೀನಿ. ಸೊ ನೀನೇನು ಅನ್ಕೊಂಡೆ ಇಲ್ಲಿಗೆಲ್ಲ ಎಂಡ್ ಆಯ್ತಂತನ? ಆಕ್ಚುಲಿ ಇಲ್ಲ, ಇನ್ನೂ ಕೂಡ ದೆವ್ವ ಬರುತ್ತೆ, ನಾವು ಅವುಗಳೊಟ್ಟಿಗೆ ಹೋರಾಡ್ಬೇಕಂತ. ಬಟ್ ರೆಬಿಕಾಗೆ ಇಷ್ಟ ಆಗಲ್ಲ. ಅಲ್ಲಿಂದ ಹೊರ ಬರ್ತಾಳೆ. ಆವಾಗ ಅವಳ ಕಣ್ಣಿಗೆ ಅದೇ ಡೀಮನ್ ತೋರುತ್ತೆ. ಆವಾಗ ಅವಳು ಅನ್ಕೋತಾಳೆ, ನಾನೊಬ್ಳೇ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಇಲ್ಲಿ ಬರುವ ವ್ಯಕ್ತಿಗಳಿಗೆ ಯಾವ ರೀತಿ ಆಗಲ್ಲ ಅಂತ. ಅವಳು ಮತ್ತೆ ಪುನಃ ಒಳಗೋಗಿ ಡಾಕ್ಟರ್ಗೆ ಸಾಥ್ ಕೊಡ್ತಾಳೆ, ಡೀಮನ್ ಒಟ್ಟಿಗೆ ಹೋರಾಡುವಂತ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.